ಇವತ್ತಿನ ಈ ಸಂಚಿಕೆಯಲ್ಲಿ ನೀವು ಕ್ಯಾಶ್ ಮನಿ ವಿನ್ನಿಂಗ್ ಪ್ರೈಸನ್ನು ಆಗ್ಬೋದು. ಹೇಗೆ ಅಂದರೆ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ನಾನು ಒಂದು ವಿಶೇಷವಾದ ಈ ಸಂಚಿಕೆಯನ್ನು ಮಾಡ್ತಾಯಿದ್ದೀನಿ. ಫಸ್ಟ್ ಪ್ರೈಸ್ 200, ಸೆಕೆಂಡ್ ಪ್ರೈಸ್ 100, ಥರ್ಡ್ ಪ್ರೈಸ್ 50 ರೂಪೀಸ್. ಯಾರು ಮೊದಲಿಗೆ ಉತ್ತರವನ್ನು ಕೊಡ್ತಾರೋ ಅವರಿಗೆ ಈ ಪ್ರೈಸ್ ಮನಿ ಹೋಗುತ್ತೆ. ಶುಭ ಕಾರ್ಯಕ್ಕೆ, ಒಳ್ಳೆಯ ಕಾರ್ಯಕ್ಕೆ ಉಪಯೋಗವನ್ನು ಮಾಡಿಕೊಳ್ಳಿ. ಏಕೆಂದರೆ ಅಂಗನವಾಡಿ LKG UKG ಪ್ರೈಮರಿಗೆ ಲಕ್ಷ ಫೀಸ್ ಇರುವಾಗ ಈ ಒಂದು ಶುಭಾರಂಭಕ್ಕೆ ಮೊದಲ ಹೆಜ್ಜೆಯನ್ನು ಮಾಡ್ತಾಯಿದ್ದೀನಿ. ಕರ್ನಾಟಕ ರಾಜ್ಯೋತ್ಸವ ನವೆಂಬರ್ 1ರಂದು ಪ್ರತಿ ವರ್ಷ ಹಬ್ಬವನ್ನು, ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಹಬ್ಬವನ್ನು ಆಚರಣೆಯನ್ನು ಮಾಡ್ತೀವಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ. ಸ್ವಾತಂತ್ರ್ಯದ ನಂತರ 1947 ಆಗಸ್ಟ್ 15 ಸ್ವಾತಂತ್ರ್ಯ ಸಿಕ್ತು. ಕರ್ನಾಟಕಕ್ಕೆ ನವೆಂಬರ್ 1 ಕನ್ನಡ ರಾಜ್ಯೋತ್ಸವವನ್ನು ಯಾಕೆ ಆಚರಣೆ ಮಾಡ್ತೀವಿ ಅಂತಂದರೆ, ನಮ್ಮ ಕರ್ನಾಟಕ ಭಾಗವಾಗಿ ಇತ್ತು. ಹೈದರಾಬಾದ್ ಕರ್ನಾಟಕ, ಆಮೇಲೆ ಮದ್ರಾಸ್ ಪ್ರಾಂತ್ಯ, ಆಮೇಲೆ ಈ ಕಡೆ ಮುಂಬೈ ಪ್ರಾಂತ್ಯ ಅಂತ ಇತ್ತು. ಮೇಲೆ ಮುಂಬೈ ಪ್ರಾಂತ್ಯ, ಕೆಳಗಡೆ ಮದ್ರಾಸ್ ಪ್ರಾಂತ್ಯ, ಈ ರೀತಿ ಇತ್ತು. ಆಮೇಲೆ ಹೈದರಾಬಾದ್ ಕರ್ನಾಟಕ. ಇದನ್ನು ಭಾಷಾ ಆಧಾರದ ಮೇಲೆ, ಭಾಷಾ ರಾಜ್ಯಗಳ ಆಧಾರದ ಮೇಲೆ ಕನ್ನಡವನ್ನು ಮಾತನಾಡುವಂತಹ ಪ್ರದೇಶವನ್ನು ಸೇರಿಸಿ ಕರ್ನಾಟಕ ಅಂತ ಮಾಡ್ತಾರೆ. ಕರ್ನಾಟಕ ಎಂಬುದಕ್ಕಿಂತ ಮುಂಚೆ ಮೊದಲು ಮೈಸೂರು ರಾಜ್ಯ ಅಂತ ಮಾಡಿರ್ತಾರೆ. ಯಾವಾಗ 1956 ನವೆಂಬರ್ 1ರಂದು ಮೈಸೂರು ರಾಜ್ಯ ಅಂತ ಮಾಡ್ತಾರೆ. ಕನ್ನಡ ಮಾತನಾಡುವ ಭಾಷೆಯಕರ ಪ್ರದೇಶವನ್ನು ಎಲ್ಲವನ್ನು ಒಗ್ಗೂಡಿಸಿ ಮೈಸೂರು ರಾಜ್ಯ ಅಂತ ನವೆಂಬರ್ 1ರಂದು ಮಾಡ್ತಾರೆ. ಈ ಕರ್ನಾಟಕದಲ್ಲಿ ಬಹಳಷ್ಟು ಕನ್ನಡ ಹೆಮ್ಮೆಯ ಪುತ್ರರು, ಒಟ್ಟು 7-8 ಜ್ಞಾನಪೀಠ ಪ್ರಶಸ್ತಿಗಳು ಸಿಕ್ಕಿದೆ. ಕುವೆಂಪು, ದ.ರಾ ಬೇಂದ್ರೆ, ಕುವೆಂಪು ಅವರಿಗೆ ರಾಮಾಯಣ ದರ್ಶನಂ, ಕುವೆಂಪು, ದ.ರಾ ಬೇಂದ್ರೆ, ಶಿವರಾಮ್ ಕಾರಂತ್, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ವಿನಾಯಕ ಕೃಷ್ಣ ಗೋಕಾಕ್, ಆಮೇಲೆ UR ಪೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್, ಇವರಿಗೆ ಜ್ಞಾನಪೀಠ ಪ್ರಶಸ್ತಿಗಳು ಸಿಕ್ಕಿದೆ. ಒಟ್ಟು ನಮಗೆ ಜ್ಞಾನಪೀಠ ಪ್ರಶಸ್ತಿಗಳು 8: ಕುವೆಂಪು, ದ.ರಾ ಬೇಂದ್ರೆ, ಶಿವರಾಮ್ ಕಾರಂತ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಗೋಕಾಕ್, UR ಪೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್, 8 ಜ್ಞಾನಪೀಠ ಪ್ರಶಸ್ತಿ. ಹಾಗೆ ಕನ್ನಡ ಭಾಷೆ ಕರ್ನಾಟಕದಲ್ಲಿ ಕನ್ನಡಕ್ಕೋಸ್ಕರ ಬಹಳಷ್ಟು ರಾಜಮನೆತನಗಳು ಕರ್ನಾಟಕದಲ್ಲಿ ಆಡಳಿತವನ್ನು ಮಾಡಿದೆ. ಶಾತವಾಹನರು, ಕದಂಬರು, ಗಂಗರು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ದೇವಗಿರಿಯ ಯಾದವರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ, ಮೈಸೂರು ಒಡೆಯರ್ ಅಂತ್ಯದಲ್ಲಿ ಈ ರಾಜಮನೆತನವನ್ನು ನಡೆಸಿಕೊಂಡು ಬರ್ತಾ ಇದ್ದಂಗೆ 1956 ನವೆಂಬರ್ 1ರಂದು ಮೈಸೂರು ಅಂತಾನೆ, ಮೈಸೂರು ರಾಜ್ಯ ಅಂತಾನೆ ಹೆಸರನ್ನು ಇಡ್ತಾರೆ. ನಂತರ 1973ರಲ್ಲಿ ನವೆಂಬರ್ 1ರಂದು ಕರ್ನಾಟಕ ರಾಜ್ಯ ಅಂತ ಮರು ನಾಮಕರಣವನ್ನು ಮಾಡ್ತಾರೆ. ಇದರಲ್ಲಿ ಯಾವುದು ಈ ಪ್ರಶ್ನೆ ಏನಪ್ಪ ಅಂತಂದರೆ, ಕರ್ನಾಟಕ ಅಂತ ಮರುನಾಮಕರಣವಾದಾಗ 1973 ನವೆಂಬರ್ 1ರಂದು ಮರುನಾಮಕರಣವಾದಾಗ ಮೊದಲ ಆಗ ಇದ್ದಂತಹ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಯಾರು? 1973 ನವೆಂಬರ್ 1ರಂದು ಕರ್ನಾಟಕ ಎಂದು ನಾಮಕರಣವಾದಾಗ ಆಗಿದ್ದಂತಹ ಮುಖ್ಯಮಂತ್ರಿ, ಚೀಫ್ ಮಿನಿಸ್ಟರ್ ಯಾರು ಅನ್ನೋದು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವನ್ನು ನೀವು ಕೊಡಿ. ನಂತರ ಫಸ್ಟ್, ಸೆಕೆಂಡ್, ಥರ್ಡ್ ಯಾರು ಉತ್ತರವನ್ನು ಕೊಟ್ಟವರು ನಿಮ್ಮ ಜಿಲ್ಲೆ ಮತ್ತು ತಾಲೂಕನ್ನು ಮೆನ್ಷನ್ ಮಾಡಿ. ಕರ್ನಾಟಕಕ್ಕೆ ಮರುನಾಮಕರಣವಾಗಿ 1973 ನವೆಂಬರ್ 1ರಂದು ಮರುನಾಮಕರಣವಾಗಿ ಹೆಸರನ್ನು ಇಡ್ತಾರೆ. ಕರ್ನಾಟಕದ ಒಂದು ಬಾವುಟ ಹಳದಿ ಮತ್ತು ಕೆಂಪು ಬಾವುಟ ಇದೆ. ಈ ಹಳದಿ ಮತ್ತು ಕೆಂಪು ಬಾವುಟ, ಹಳದಿ ಈ ಶಾಂತಿ, ಸಹಬಾಳ್ವೆ, ಸಹಕಾರ ಇದರ ಸೂಚನೆಯನ್ನು ಕೊಟ್ಟರೆ, ಈ ಕೆಂಪು ಬಣ್ಣ, ಕೆಂಪು ಕುಂಕುಮದ ಬಣ್ಣ ಇದೆಯಲ್ಲ, ಅದು ಕ್ರಾಂತಿಯ ಜ್ವಾಲೆಯ ಒಂದು ವಿಷಯವನ್ನು ತಿಳಿಸುತ್ತೆ. ಶಾಂತಿಗೂ ಬದ್ಧ, ಕ್ರಾಂತಿಗೂ ಸಿದ್ಧ ಅನ್ನೋದು ಈ ಬಾವುಟದ ವಿಶೇಷ ಒಂದು ಲಕ್ಷಣವಾಗಿದೆ. ಇದು ಕರ್ನಾಟಕ ರಾಜ್ಯೋತ್ಸವದ ಎಲ್ಲರಿಗೂ ಕೂಡ ಶುಭಾಶಯಗಳು. ಕರ್ನಾಟಕ ರಾಜ್ಯೋತ್ಸವ ಕನ್ನಡವನ್ನು ಮನಸ್ಸಿನಲ್ಲಿ, ಹೃದಯದಲ್ಲಿ ಇಟ್ಟು ಆರಾಧಿಸಬೇಕು. ತಾಯಿ ಕನ್ನಡಾಂಬೆ ಭುವನೇಶ್ವರಿಯನ್ನು ಯಾವತ್ತೂ ನಾವು ನಮನವನ್ನು ಸಲ್ಲಿಸ್ತಾ ಇರಬೇಕು. ಯಾರೋ ಕೆಲವು ಪುಡಾರಿ ರಾಜಕಾರಣಿಗಳಿಗೆ, ಕೆಲವು
ಕೆಲವು ಸಂದರ್ಭಕ್ಕೆ ಉಪಯೋಗ ಮಾಡಿಕೊಳ್ಳುವಂತಹ ಕೆಲವರು ಇದ್ದಾರೆ. ಅವರಿಗೇನು ಹೇಳೋದಕ್ಕೆ ಬಯಸ್ತೇನೆ ಅಂದರೆ, ಎಲ್ಲರಿಗೂ ಕೂಡ ಪ್ರೀತಿ, ಪ್ರೇಮ, ವಿಶ್ವಾಸ, ಕಾಳಜಿ, ಧೈರ್ಯ, ದೇಶದ ಬಗ್ಗೆ ಅಭಿಮಾನ, ತಾಯಿ ಕನ್ನಡಾಂಬೆಯ ಬಗ್ಗೆ ಪ್ರೀತಿ, ಎಲ್ಲರಿಗೂ ಇದನ್ನು ಹೇಳಬೇಕು, ಹಂಚಬೇಕು, ಸಾರಬೇಕು. ಅದು ಬಿಟ್ಟು ನಮ್ಮ ಪ್ರೀತಿಯನ್ನು ಬೇರೆಯ ಒಂದು ಭಾಷೆ, ಬೇರೆಯ ರಾಜ್ಯವನ್ನು ದ್ವೇಷಿಸಿ ಬೇರೆ ಭಾಷೆಗೆ ಬೈದು ಆ ಪ್ರೀತಿಯನ್ನು ಹಂಚೋದು ಅಲ್ಲ. ನಮ್ಮ ಕನ್ನಡ ಭಾಷೆಯನ್ನು ಪ್ರೀತಿಸಬೇಕು, ಹಾಗೆ ಬೇರೆಯ ಒಂದು ಭಾಷೆ ಇದ್ರೂ ಅದನ್ನ ಗೌರವಿಸಬೇಕು. ಯಾಕಂದರೆ ಇದು ಭಾರತಾಂಬೆಯ ಮಕ್ಕಳು ನಾವೆಲ್ಲರೂ. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ. ನಮಸ್ಕಾರ.